ಒಳ ಮೀಸಲಾತಿ ಕುರಿತ ಆಗ್ರಹ 3 ದಶಕಗಳಷ್ಟು ಹಳೆಯದ್ದು. ಆಂಧ್ರಪ್ರದೇಶದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠ ನೀಡಿದ್ದ ತೀರ್ಪಿನ ಪರಿಣಾಮವಾಗಿ 2020ರವರೆಗೂ ಒಳ ಮೀಸಲಾತಿ ಅನ್ನೋದು ಕನಸಾಗೆ ಉಳಿಯುವಂತಾಗಿತ್ತು. ಆದರೆ 2024ರ ಆಗಸ್ಟ್ನಲ್ಲಿ ಆ ತೀರ್ಪನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲೇ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ರಾಜ್ಯಗಳಿಗೆ ಇದೆ ಅಂತ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಅದಾದ ಬಳಿಕ ಒಳ ಮೀಸಲಾತಿ ಜಾರಿಗೆ ಕರ್ನಾಟಕ ಸರ್ಕಾರದ ಮೇಲೂ ಒತ್ತಡ ಇದೆ. ಒಳ ಮೀಸಲಾತಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ದಾಖಲೆಗಳು ಹಾಗೂ ದತ್ತಾಂಶವನ್ನು ಸಂಗ್ರಹಿಸೋಕೆ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಏಕಸದಸ್ಯ ಆಯೋಗವನ್ನು ಸರ್ಕಾರ ಈಗಾಗಲೇ ರಚಿಸಿದೆ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲೇ ಮೀಸಲಾತಿ ಜಾರಿಗೆ ಅವಕಾಶ ಇರೋದ್ರಿಂದ ಆಯೋಗದ ವರದಿಗೆ ಕಾಯಬೇಕಿಲ್ಲ ಅನ್ನೋ ಕೆಲವರ ವಾದ ಸರಿನಾ? ಹಿಂದಿನ ಆಯೋಗಗಳ ವರದಿಗಳನ್ನು ಆಧರಿಸಿ ಮೀಸಲಾತಿ ಜಾರಿಗೆ ಒತ್ತಾಯಿಸ್ತಿರೋರು ದತ್ತಾಂಶಗಳು ವೈಜ್ಞಾನಿಕವಾಗಿರಬೇಕು ಅನ್ನೋ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಮರಿತಾ ಇದ್ದಾರಾ? ಒಳ ಮೀಸಲಾತಿ ಜಾರಿ ನ್ಯಾಯಾಂಗದ ಪರಿಶೀಲನೆಗೆ ಒಳಪಡಲಿದೆಯಾದ್ರಿಂದ ನಾಳೆ ಕಾನೂನು ತೊಡಕುಗಳು ಬಾರದಂತಾಗೋಕೆ ತೆಗೆದುಕೊಳ್ಳಬೇಕಾದ ಹೆಜ್ಜೆಗಳೇನು ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲೇ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ರಾಜ್ಯಗಳಿಗೆ ಇದೆ. ಇದು 2024ರ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ನೀಡಿದ್ದ ಮಹತ್ವದ ತೀರ್ಪಿನ ಮುಖ್ಯಾಂಶ. ಆಗಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ನೇತೃತ್ವದ 7 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಎಸ್ಸಿ ಒಳ ಮೀಸಲಾತಿಗೆ ಒಪ್ಪಿಗೆ ನೀಡಿತು. ಹೆಚ್ಚು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ನೀಡುವುದನ್ನ ಖಚಿತಪಡಿಸಿಕೊಳ್ಳೋಕೆ ರಾಜ್ಯಗಳು ಎಸ್ಸಿ ಮತ್ತು ಎಸ್ಟಿಗಳಲ್ಲೇ ಒಳ ಮೀಸಲಾತಿ ನೀಡಬಹುದು ಮತ್ತು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಈ ಮೀಸಲಾತಿ ಜಾರಿಗೆ ತರಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಬಹುಮತದ ತೀರ್ಪು ಅದಕ್ಕೂ ಹಿಂದೆ ಒಳ ಮೀಸಲಾತಿಯನ್ನ ತಿರಸ್ಕರಿಸಿದ್ದ ಇ.ವಿ. ಚಿನ್ನಯ್ಯ ವರ್ಸಸ್ ಆಂಧ್ರಪ್ರದೇಶ ಪ್ರಕರಣದಲ್ಲಿ 5 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ನೀಡಿದ್ದ 2004ರ ತೀರ್ಪನ್ನು ರದ್ದುಗೊಳಿಸಿದೆ. ಮೀಸಲಾತಿ ವರ್ಗದ ಸಮುದಾಯಗಳ ಒಳ ಮೀಸಲಾತಿ ಒಳಗೊಂಡಿರುವ ಪಂಜಾಬ್ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಅಂದರೆ ಸೇವೆಗಳಲ್ಲಿ ಮೀಸಲಾತಿ ಒದಗಿಸುವ ಕಾಯ್ದೆ 2006ರ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಅನುವು ಮಾಡಿಕೊಡುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಅತಿ ಹಿಂದುಳಿದವರನ್ನ ಗುರುತಿಸಿ ಒಳ ಮೀಸಲಾತಿ ನೀಡುವ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕವಾದದ್ದು ಅಂತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ ಪ್ರತಿಕ್ರಿಯೆ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಒಳ ಮೀಸಲಾತಿ ಅನುಷ್ಠಾನದ ಹಾದಿಯಲ್ಲಿನ ಮುಖ್ಯ ಅಡ್ಡಿಯೊಂದು ನಿವಾರಣೆಯಾಗಿದೆ. ತೀರ್ಪಿನಲ್ಲಿರುವ ವಿವಾದಾತ್ಮಕ ಕೆನೆ ಪದರದ ಬಗೆಗಿನ ಅಂಶವೂ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಪರಿಶಿಷ್ಟ ಜಾತಿಯ ನಾಯಕರು ಮತ್ತು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿ ಕಲ್ಪಿಸುವ ಬಗ್ಗೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರವೇ ರಚಿಸಿದ್ದ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಅಧ್ಯಕ್ಷತೆಯ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸೋದಾಗಿ ನೀಡಿದ್ದ ಭರವಸೆಗೆ ಸರ್ಕಾರ ಬದ್ಧ ಅಂತಾನೂ ಸಿದ್ದರಾಮಯ್ಯನವರು ಹೇಳಿದ್ರು. 2023ರ ವಿಧಾನಸಭೆ ಚುನಾವಣೆಗೂ ಮೊದಲು ರಾಜ್ಯದಲ್ಲಿನ ಆಗಿನ ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಅವಸರದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿತ್ತು. ಪರಿಶಿಷ್ಟ ಜಾತಿಯೊಳಗಿನ ಮೀಸಲಾತಿಯನ್ನ ಸಂವಿಧಾನ ತಿದ್ದುಪಡಿಯ ಮೂಲಕ ಅನುಷ್ಠಾನಗೊಳಿಸಬಹುದು ಅಂತ ಕೇಂದ್ರ ಸರ್ಕಾರವೇ ರಚಿಸಿದ್ದ ಉಷಾ ಮೆಹ್ರಾ ಸಮಿತಿ ಸ್ಪಷ್ಟವಾಗಿ ತಿಳಿಸಿದ್ರು. ಕೇಂದ್ರ ಸರ್ಕಾರ ಇಲ್ಲಿವರೆಗೆ ತೀರ್ಮಾನವನ್ನ ಕೈಗೊಳ್ಳದೆ ಮೂಲೆಗೆ ಸೇರಿಸಿತ್ತು ಅಂತ ಸಿದ್ದರಾಮಯ್ಯ ಟೀಕಿಸಿದ್ರು. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗದ ಶಿಫಾರಸುಗಳನ್ನ ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಅಗತ್ಯ ಬಿದ್ದರೆ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಬೆಳವಣಿಗೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸಮಾಲೋಚನೆ ಸಂಧಾನದ ಮೂಲಕ ಒಳ ಮೀಸಲಾತಿ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಲಿದೆ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು. ಅದಾದ ಬಳಿಕ ಒಳ ಮೀಸಲಾತಿ ಕುರಿತು ಪರಿಶೀಲನೆ ನಡೆಸೋದಕ್ಕಾಗಿಯೇ ಆಯೋಗವನ್ನು ರಚಿಸೋಕೆ ಆಗಸ್ಟ್ 24ರಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಅನಂತರ ನವೆಂಬರ್ನಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬಗ್ಗೆ ವರದಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಆಯೋಗ ರಚನೆ ಮಾಡಿ ಆದೇಶವನ್ನು ಹೊರಡಿಸಿದೆ. ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಏಕಸದಸ್ಯ ಆಯೋಗ ರಚನೆ ಮಾಡಿದ ಸರ್ಕಾರ 2 ತಿಂಗಳ ಒಳಗೆ ಸೂಕ್ತ ಶಿಫಾರಸಿನೊಂದಿಗೆ ವರದಿ ಸಲ್ಲಿಸೋಕೆ ಸೂಚಿಸಿದೆ. ಈ ಆಯೋಗ ಜನವರಿ 1ರಿಂದ ತನ್ನ ಕೆಲಸವನ್ನ ಆರಂಭ ಮಾಡಿದೆ. ಒಳ ಮೀಸಲಾತಿ ಜಾರಿ ನಿಟ್ಟಿನಲ್ಲಿ ಅಗತ್ಯ ದತ್ತಾಂಶ ಸಂಗ್ರಹಣೆಯನ್ನ ಎಲ್ಲಿಂದ ಮಾಡಬೇಕು ಅನ್ನೋದನ್ನ ಪರಿಶೀಲಿಸೋಕೆ ಈ ಆಯೋಗವನ್ನ ರಚನೆ ಮಾಡಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಇನ್ನಷ್ಟೇ ಬರಬೇಕಿದ್ದು ಅದರ ನಡುವೆ ಹಲವು ವಾದಗಳು, ಒತ್ತಾಯಗಳು, ಬೇಡಿಕೆಗಳು, ಪ್ರತಿಪಾದನೆಗಳು ಸುದ್ದಿಯಲ್ಲಿವೆ.
ಅವುಗಳನ್ನು ನೋಡೋದಕ್ಕಿಂತ ಮುಂಚೆ ಒಳ ಮೀಸಲಾತಿ ಕುರಿತ ಹೋರಾಟದ ಇತಿಹಾಸವನ್ನ ಒಮ್ಮೆ ಸ್ಥೂಲವಾಗಿ ಗಮನಿಸೋಣ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ನೀಡುವ ಮೂಲಕ ಅಸ್ಪೃಶ್ಯ ಜಾತಿಗಳಿಗೆ ಸೇರಿದವರಿಗೆ ನ್ಯಾಯ ಒದಗಿಸಬೇಕು ಅಂತ ರಾಜ್ಯದಲ್ಲಿ ನಡೆದಿರುವ ಹೋರಾಟ ಹೆಚ್ಚು ಕಡಿಮೆ 3 ದಶಕಗಳಷ್ಟು ಹಳೆಯದ್ದು. ಕರ್ನಾಟಕದಲ್ಲಿ ಶುರುವಾದ ಹೋರಾಟಕ್ಕೆ ಪ್ರೇರಣೆಯಾಗಿದ್ದು ಅವಿಭಜಿತ ಆಂಧ್ರಪ್ರದೇಶದಲ್ಲಿನ ಹೋರಾಟ. ಮತ್ತದು ಒಳ ಮೀಸಲಾತಿಯ ಇತಿಹಾಸದಲ್ಲೇ ನಿರ್ಣಾಯಕವಾದಂಥ ಹೋರಾಟ ಆಗಿತ್ತು. ಆಂಧ್ರದಲ್ಲಿ ಒಳ ಮೀಸಲಾತಿಗಾಗಿ ಒತ್ತಾಯಿಸಿ 1990ರ ದಶಕದಲ್ಲಿ ಮಾದಿಗ ದಂಡೋರ ಸಂಘಟನೆ ಹೋರಾಟಕ್ಕೆ ಇಳಿದಿತ್ತು. ಆಗ ಆಂಧ್ರದಲ್ಲಿ ರಾಜ್ಯದ ಜನಸಂಖ್ಯೆಯ 8.5% ಮಾದಿಗರಿದ್ರು. ಅಂದರೆ ಪರಿಶಿಷ್ಟ ಜಾತಿಗಳ ಪೈಕಿ ಅವರ ಪ್ರಮಾಣ 53%ರಷ್ಟಿತ್ತು. ಅವರ ಒತ್ತಾಯದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಸರ್ಕಾರ 1996ರಲ್ಲಿ ನ್ಯಾಯಮೂರ್ತಿ ರಾಮಚಂದ್ರ ರಾಜು ನೇತೃತ್ವದಲ್ಲಿ ಆಯೋಗವೊಂದನ್ನು ರಚನೆ ಮಾಡಿತು. ಆಯೋಗದ ಶಿಫಾರಸಿನ ಅನ್ವಯ ಆಂಧ್ರ ವಿಧಾನಸಭೆ ತಂದಿದ್ದ ಒಳ ಮೀಸಲಾತಿ ಕಾಯ್ದೆ ವಿಚಾರ ಸುಪ್ರೀಂ ಕೋರ್ಟ್ ವರೆಗೂ ಹೋಯಿತು. ಇ.ವಿ. ಚಿನ್ನಯ್ಯ ವರ್ಸಸ್ ಆಂಧ್ರಪ್ರದೇಶ ಪ್ರಕರಣದಲ್ಲಿ 2004ರಲ್ಲಿ ಸುಪ್ರೀಂ ಕೋರ್ಟ್ನ 5 ಸದಸ್ಯರ ಪೀಠ ಆಂಧ್ರಪ್ರದೇಶದ ಕಾಯ್ದೆಯನ್ನ ರದ್ದುಗೊಳಿಸಿದ್ದು ಮಾತ್ರವಲ್ಲದೆ ಈ ಸಂಬಂಧ ಕಾನೂನನ್ನ ತರುವ ಅಧಿಕಾರ ಸಂಸತ್ಗೆ ಮಾತ್ರ ಇರುತ್ತೆ ಅಂತ ತೀರ್ಪನ್ನ ಕೊಡ್ತು. ಇದಾದ ಬಳಿಕ 2020ರಲ್ಲಿ ಪಂಜಾಬ್ ಸರ್ಕಾರದ ಪ್ರಕರಣವೊಂದರಲ್ಲಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಎತ್ತಿ ಹಿಡಿದಾಗಲೇ ಈ ವಿಷಯ ಮತ್ತೊಮ್ಮೆ ಜೀವ ಪಡೆಯೋಕೆ ಸಾಧ್ಯ ಆಯಿತು. ಆದರೆ ಒಳ ಮೀಸಲಾತಿ ನ್ಯಾಯಸಮ್ಮತವಾಗಿದ್ದ ಅನ್ನೋದನ್ನ ನಿರ್ಧರಿಸೋಕೆ 7 ಮಂದಿ ನ್ಯಾಯಾಧೀಶರ ಪೀಠಕ್ಕೆ ಪ್ರಕರಣವನ್ನು ವರ್ಗಾಯಿಸಲಾಗಿತ್ತು. ಅದಾದ ಬಳಿಕ 2024ರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠದ ತೀರ್ಪು ಬಂದಿದೆ. ಒಳ ಮೀಸಲಾತಿಯ ಭರವಸೆ ಮತ್ತೆ ಮೂಡಿರೋದೇ ಈ ತೀರ್ಪಿನಿಂದಾಗಿ. ಆಂಧ್ರಪ್ರದೇಶದಲ್ಲಿ ಮಾದಿಗ ಒಳ ಮೀಸಲಾತಿಗಾಗಿ ನಡೆದ ಹೋರಾಟವೇ ಕರ್ನಾಟಕಕ್ಕೂ ವ್ಯಾಪಿಸಿತು. 1997ರಲ್ಲಿ ಶಂಕರಪ್ಪ ಅವರು ಬೆಂಗಳೂರಿನ ಶಿವಾಜಿನಗರ ಕ್ರೀಡಾಂಗಣದಲ್ಲಿ ಸಾವಿರಾರು ಮಾದಿಗರನ್ನ ಸೇರಿಸಿ ಮಾದಿಗ ದಂಡೋರ ಒಳ ಮೀಸಲಾತಿ ಹೋರಾಟವನ್ನು ರೂಪಿಸಿದ್ರು. ಅದಾಗಿ ಹಲವು ವರ್ಷಗಳಲ್ಲಿ ಒಳ ಮೀಸಲಾತಿಯ ಪರಿಕಲ್ಪನೆ ಬೆಳೀತಾ ಬಂತು, ಹೆಚ್ಚು ಸ್ಪಷ್ಟವಾಗ್ತಾ ಬಂತು. ಆ ಸಮುದಾಯದ ಸ್ವಾಮೀಜಿಗಳು, ರಾಜಕೀಯ ನಾಯಕರು, ಪ್ರಗತಿಪರ ಹೋರಾಟಗಾರರು, ದಲಿತ ಸಂಘಟನೆಗಳು, ದಲಿತ ವಿದ್ಯಾರ್ಥಿ ಸಂಘಟನೆಗಳು, ಮಾದಿಗ ನೌಕರ ಸಂಘಟನೆಗಳು ಒಳ ಮೀಸಲಾತಿಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾನೆ ಬಂದಿವೆ. ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದ ಅವಧಿಯಲ್ಲಿ ಒಳ ಮೀಸಲಾತಿ ಬಗ್ಗೆ ಬೇಡಿಕೆ ತೀವ್ರಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಆಯೋಗ ರಚಿಸುವ ಪ್ರಸ್ತಾಪ ಸರ್ಕಾರದ ಮುಂದಿತ್ತು. ಆ ನಂತರದ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ 2005ರಲ್ಲಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿತು. ದಲಿತ ಸಂಘರ್ಷ ಸಮಿತಿ ಹಾಗೂ ಜನಪರ ಸಂಘಟನೆಗಳು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹೋರಾಟ ಮಾಡಿದ್ದರ ಪರಿಣಾಮವಾಗಿ ಆ ಆಯೋಗದ ರಚನೆಯಾಗಿತ್ತು. 7 ವರ್ಷ ಅಧ್ಯಯನ ನಡೆಸಿದ್ದ ಆಯೋಗ 2012ರಲ್ಲಿ ಡಿ.ವಿ. ಸದಾನಂದಗೌಡ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿತ್ತು. ಆಗ ಪರಿಶಿಷ್ಟ ಜಾತಿಗಳಿಗಿದ್ದ 15% ಮೀಸಲಾತಿಯನ್ನ ತನ್ನ ಶಿಫಾರಸಿನಲ್ಲಿ ಎ.ಜೆ. ಸದಾಶಿವ ಆಯೋಗ ವಿಭಾಗಿಸಿದ್ದು ಹೀಗೆ: ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5%, ಬೇಡ, ಜಂಗಮ ಸೇರಿ 42 ಜಾತಿಗಳಿಗೆ 3%, ಬಂಜಾರ, ಬೋವಿ, ಕೊರಚ, ಕೊರಮ ಮತ್ತಿತರ ಜಾತಿಗಳಿಗೆ 1%. ಸದಾಶಿವ ಆಯೋಗದ ವರದಿ ವಿಚಾರವಾಗಿ ದೊಡ್ಡ ರಾಜಕೀಯವೇ ನಡೀತಾ ಇದೆ. ವರದಿ ಸಲ್ಲಿಕೆ ಆದಾಗಿನಿಂದಲೂ ಒಳ ಮೀಸಲಾತಿಯ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಬಂದಿದೆ. ಬಸವರಾಜ ಬೊಮ್ಮಾಯಿ ಸರ್ಕಾರವಂತೂ ಎ.ಜೆ. ಸದಾಶಿವ ಆಯೋಗದ ಶಿಫಾರಸುಗಳು ಇನ್ನು ಮುಂದೆ ಅಪ್ರಸ್ತುತ ಅಂತಾನೆ ಹೇಳಿಬಿಟ್ಟಿತ್ತು. 2023ರ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಅದು ಮುಸ್ಲಿಮರಿಗಿದ್ದ 4% ಮೀಸಲಾತಿಯನ್ನ ರದ್ದು ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನ ಹೆಚ್ಚಳ ಮಾಡಿತ್ತು. ಒಳ ಮೀಸಲಾತಿ ಕುರಿತು ರಚಿಸಲಾಗಿದ್ದ ಸಂಪುಟ ಉಪಸಮಿತಿ 2011ರ ಜನಗಣತಿಯಂತೆ 101 ಪರಿಶಿಷ್ಟ ಜಾತಿಗಳನ್ನ 4 ವರ್ಗಗಳಾಗಿ ವಿಂಗಡಿಸಿ ಶೇಕಡಾವಾರು ಮೀಸಲಾತಿಯನ್ನ ನಿಗದಿಪಡಿಸಿ ಸಂಪುಟ ಸಭೆಗೆ ಶಿಫಾರಸು ಮಾಡಿತ್ತು. ಅದರ ಪ್ರಕಾರ ಒಟ್ಟು ಮೀಸಲಾತಿ 17%, ಅದರಲ್ಲಿ ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5.5%, ಲಂಬಾಣಿ, ಬೋವಿ, ಕೊರಮ, ಕೊರಚ ಜಾತಿಗಳಿಗೆ 4.5%, ಈ ಯಾವುದೇ ಗುಂಪುಗಳಿಗೆ ಸೇರಿರದ ಜಾತಿಗೆ 1%. ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯ ವಿಚಾರವನ್ನ ರಾಜಕೀಯ ಪಕ್ಷಗಳು ಒಂದು ದಾಳದಂತೆ ಬಳಸ್ತಾ ಬಂದಿವೆ. ಎ.ಜೆ. ಸದಾಶಿವ ಆಯೋಗದ ವರದಿ ಸ್ವೀಕರಿಸಿದ್ದ ಬಿಜೆಪಿ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಬೊಮ್ಮಾಯಿ ಸರ್ಕಾರವಂತೂ ಅದರ ಶಿಫಾರಸುಗಳು ಅಪ್ರಸ್ತುತ ಅನ್ನೋ ಮಟ್ಟಕ್ಕೆ ಹೋಯಿತು. ನಂತರ ಬಂದಿರುವ ಕಾಂಗ್ರೆಸ್ ಸರ್ಕಾರದಲ್ಲೂ ಸಮಸ್ಯೆಗಳಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನಸ್ಸಿದ್ರೂ ಕೂಡ ಸಚಿವ ಸಂಪುಟ ಹಾಗೂ ಪಕ್ಷದ ಶಾಸಕರ ವಿರೋಧದಿಂದಾಗಿ ಅದರ ಅನುಷ್ಠಾನ ಸಾಧ್ಯವಾಗ್ತಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ನೀಡಿರೋ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಜಾರಿಯ ಅನಿವಾರ್ಯತೆ ಮತ್ತು ಸವಾಲು ಎರಡೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ಎದುರಿದೆ. ಆದರೆ ಪ್ರಶ್ನೆ ಇರೋದು ಯಾವ ದತ್ತಾಂಶವನ್ನ ಸ್ವೀಕರಿಸಬೇಕು ಅನ್ನೋದರ ಬಗ್ಗೆ. ಎ.ಜೆ. ಸದಾಶಿವ ಆಯೋಗದ ವರದಿ ಇದೆಯಲ್ವಾ ಅಂತ ಹೇಳೋರಿದ್ದಾರೆ. ಬಿಜೆಪಿ ಸರ್ಕಾರದ ವಿಂಗಡಣೆ ಸೂತ್ರವೇ ಸಾಕು ಅಂತಾನೂ ಹೇಳೋರಿದ್ದಾರೆ.
ಅದೇನೇ ಇದ್ರೂ ಕೂಡ ತೋಚಿದ ಹಾಗೆ ದತ್ತಾಂಶವನ್ನು ತೆಗೆದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ನಾಳೆ ಯಾವುದೇ ಬಗೆಯ ಕಾನೂನಾತ್ಮಕ ತೊಂದರೆಗಳು ತಲೆದೋರದ ಹಾಗೆ ದತ್ತಾಂಶ ವೈಜ್ಞಾನಿಕವಾಗಿ ಇರಬೇಕು. ಯಾವುದೇ ಪ್ರಶ್ನೆಗೆ ಆಸ್ಪದ ಇರಕೂಡದು. ಅಂತಹ ದತ್ತಾಂಶವನ್ನು ಶಿಫಾರಸು ಮಾಡಲಿ ಅಂತಾನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವನ್ನು ರಚನೆ ಮಾಡಲಾಗಿದೆ. ಆಯೋಗದ ಎದುರು ಬಹಳ ಕಡಿಮೆ ಸಮಯ ಇದೆ, ಆದರೆ ಮಾಡಬೇಕಿರುವ ಕೆಲಸ ಬಹಳ ದೊಡ್ಡದಿದೆ. ಎಲ್ಲ ದತ್ತಾಂಶಗಳನ್ನು ಪರಿಗಣಿಸಿ ಪರಿಣಿತರ ಜೊತೆ ಸಮಾಲೋಚಿಸಿ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಪಡೆದು ದತ್ತಾಂಶದ ಬಗ್ಗೆ ನಿರ್ಣಯಿಸೋಕೆ ಅದು ಕಾರ್ಯನಿರತವಾಗಿದೆ. ಜಾತಿಗಣತಿ ವರದಿ ಬಂದರೆ ಅದರ ದತ್ತಾಂಶವನ್ನು ಪರಿಗಣಿಸಿ ಒಂದು ನಿರ್ಧಾರಕ್ಕೆ ಬರಲಾಗತ್ತೆ ಅನ್ನೋ ವಿಚಾರವನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಾರ್ತಾಭಾರತಿಗೂ ತಿಳಿಸಿದ್ದಾರೆ. ಒಳ ಮೀಸಲಾತಿ ಜಾರಿಯಾದರೆ ತಮ್ಮ ಮೀಸಲಾತಿಗೆ ಕುತ್ತು ಬರುತ್ತಾ ಅನ್ನೋ ಭಯ ಕೂಡ ಕೆಲವರಿಗಿದೆ. ಆದರೆ ಈಗಾಗಲೇ ಮೀಸಲಾತಿ ಪಡೆದಿರುವ ಯಾವುದೇ ಜಾತಿಗೆ ಮೀಸಲಾತಿ ನಿರಾಕರಣೆಯ ಪ್ರಶ್ನೆ ಇಲ್ಲವೇ ಇಲ್ಲ. ಮೀಸಲಾತಿ ಪಡೆಯದೇ ಇರೋರನ್ನ ಸೇರಿಸುವ ಪ್ರಯತ್ನವೂ ಇದಲ್ಲ ಅಂತ ಹೇಳ್ತಾರೆ. ಇಲ್ಲಿ 108 ಜಾತಿಗಳಿವೆ. ಕೆಲವು ಜಾತಿಗಳಿಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ, ಪಂಚಾಯಿತಿ ಸದಸ್ಯತ್ವವೂ ಸಿಗದಷ್ಟು ಮಟ್ಟಿಗೆ ಅವರು ರಾಜಕೀಯ ಪ್ರಾತಿನಿಧ್ಯದಿಂದ ವಂಚಿತರಾಗಿದ್ದಾರೆ. ದತ್ತಾಂಶಕ್ಕಾಗಿ 2011ರ ಜನಗಣತಿಯನ್ನೇ ಅವಲಂಬಿಸಬೇಕಿರೋದ್ರಿಂದ ಹೊಸ ಯಾವ ದತ್ತಾಂಶ ಕೊಡೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಇದೆ. ಆದರೆ ಇದೇ ವೇಳೆ ಮಾಧುಸ್ವಾಮಿ ಸಮಿತಿ ದತ್ತಾಂಶಕ್ಕಾಗಿ ಅನುಸರಿಸಿದ ಹಾದಿ ಅವೈಜ್ಞಾನಿಕವಾಗಿತ್ತು ಅನ್ನೋ ತಕರಾರುಗಳು ಕೂಡ ಇದೆ. ದತ್ತಾಂಶ ಅಂತಂದ್ರೆ ಪ್ರತಿಯೊಂದು ಪರಿಶಿಷ್ಟ ಜಾತಿಗಳ ಒಳಗುಂಪುಗಳು ಹೊಂದಿರುವ ಪ್ರಗತಿಯನ್ನ ನಿರ್ಧರಿಸುವ ಅಳತೆಗೋಲು. ಇದರಲ್ಲಿ ಅಡಕವಾಗುವ ಅಂಶಗಳಾದ ಶೈಕ್ಷಣಿಕ ಸಾಧನೆ, ಆರ್ಥಿಕ ಮುನ್ನಡೆ, ಸಾರ್ವಜನಿಕ ಉದ್ಯೋಗಗಳಲ್ಲಿ ಪಡೆದಿರುವ ಪ್ರಾತಿನಿಧ್ಯ ಮತ್ತು ವಿವಿಧ ರಾಜಕೀಯ ಕ್ಷೇತ್ರಗಳಲ್ಲಿ ಸ್ವೀಕರಿಸಿರುವ ಪ್ರಾತಿನಿಧ್ಯಗಳನ್ನು ಪುಷ್ಟೀಕರಿಸುವ ಪ್ರಾಯೋಗಿಕ ದತ್ತಾಂಶಗಳಂತೂ ಇಲ್ಲವೇ ಇಲ್ಲ. ವಾದಿರಾಜು ಆಯೋಗದ ಮುಂದೆ ಪ್ರತಿಪಾದನೆ ಮಾಡಿದಂತೆ ಕೇವಲ 6.10 ಲಕ್ಷ ಜನಸಂಖ್ಯೆಗೆ 1% ಮೀಸಲಾತಿ ನೀಡಿರೋದಕ್ಕೆ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲ. ಪರಿಶಿಷ್ಟ ಹಿಂದುಳಿದ ಸಮುದಾಯಗಳ ಒಳಗುಂಪುಗಳ ಅಂತರ, ಹಿಂದುಳಿದಿರುವಿಕೆಯನ್ನ ಕೇವಲ ಪರಿಮಾಣಾತ್ಮಕ ಅಂಶಗಳಿಂದ ಅಳೆಯೋಕೆ ಸಾಧ್ಯವಿಲ್ಲ. ಈ ವಿಚಾರಗಳೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮುಂದಿರುವ ಅಸಲಿ ಸವಾಲುಗಳಾಗಿದೆ. ಅವುಗಳನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ಮಾರ್ಗಗಳ ಹುಡುಕಾಟದಲ್ಲಿ ಆಯೋಗ ತನ್ನ ಹೊಣೆಗಾರಿಕೆಯಿಂದ ನಿರತವಾಗಿದೆ. ಬಿಜೆಪಿ ಸರ್ಕಾರ ಮಾಡಿದ್ದ ಒಳ ಮೀಸಲಾತಿ ವಿಂಗಡಣೆನೇ ಬೇಕು ಅಂತ ಹೇಳೋರು ಮೊದಲು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಒಳ ಮೀಸಲಾತಿ ನ್ಯಾಯಾಂಗ ಪರಾಮರ್ಶೆಗೆ ಒಳಪಡುತ್ತೆ ಅನ್ನೋದನ್ನ ಮನನ ಮಾಡಿಕೊಳ್ಬೇಕು. ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮುಂದೆ ಅಲ್ಪಾವಧಿಯಲ್ಲಿ ಅಧಿಕ ದತ್ತಾಂಶಗಳನ್ನು ಕ್ರೋಢೀಕರಿಸುವ ಮಹತ್ವದ ಸವಾಲಿದೆ. ವಿವಿಧ ಸಮುದಾಯಗಳು ನೀಡುವ ದತ್ತಾಂಶಗಳು ಪ್ರಕಟಿತ ಮತ್ತು ದೃಢೀಕೃತ ಮೂಲಗಳಿಂದ ಪಡೆದಿದ್ದಾಗಿರಬೇಕು ಮತ್ತು ಅವುಗಳ ನೈಜತೆ ಪಾರದರ್ಶಕವಾಗಿರಬೇಕು. ಕಾಂತರಾಜು ಸಮೀಕ್ಷಾ ವರದಿ ಹೊರಬಂದ್ರೆ ಒಳ ಮೀಸಲಾತಿ ಇತ್ಯರ್ಥಕ್ಕೆ ಅದನ್ನ ನೀಡಿದ್ರೆ ಬಹುತೇಕ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಜನಗಣತಿ ಕಾಯ್ದೆ 1949ರ ವ್ಯಾಖ್ಯಾನದ ಪ್ರಕಾರ ಜನಗಣತಿ ಮಾಡುವ ಪರಮಾಧಿಕಾರ ಕೇಂದ್ರಕ್ಕೆ ಮಾತ್ರ ಇದೆ. ರಾಜ್ಯಗಳು ಮತ್ತು ಸ್ಥಳೀಯ ಆಡಳಿತಗಳು ಅದರ ಅಣತಿಯಂತೆ ಉದ್ದೇಶಗಳ ಈಡೇರಿಕೆಗೆ ಸಹಕಾರ ನೀಡುವ ಹೊಣೆಗಾರಿಕೆಯನ್ನು ಹೊಂದಿವೆ. ಈ ದೃಷ್ಟಿಯಲ್ಲಿ ಹಿಂದಿನ ಸದಾಶಿವ ಆಯೋಗ ಅಂಕಿಅಂಶಗಳ ಕ್ರೋಢೀಕರಣಕ್ಕೆ ಮನೆಗಳ ಪ್ರಾಯೋಗಿಕ ಸಮೀಕ್ಷೆ ನಮೂನೆ ನೀಡಿ ಮಾಹಿತಿಗಳನ್ನು ಸಂಗ್ರಹಿಸಿತ್ತು. ಹಿಂದಿನ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ದಾಖಲಾಗಿದ್ದಾಗ ರಾಜ್ಯ ಸರ್ಕಾರ ಇದು ಜನಗಣತಿಯಲ್ಲ ಅಂತ ಪ್ರತಿಪಾದಿಸಿತ್ತು. ಆದ್ರಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಅಂಕಿಅಂಶಗಳನ್ನು ಆಕರವಾಗಿ ಸ್ವೀಕರಿಸಿದ್ರೆ ಯಾವುದೇ ಕಾನೂನಿನ ತೊಡಕು ಬರೋದಿಲ್ಲ ಅನ್ನೋದು ಪರಿಣಿತರ ಅಭಿಪ್ರಾಯ. ಮಾಧುಸ್ವಾಮಿ ಸಮಿತಿ ವರದಿ ಕೆಲವರನ್ನಷ್ಟೇ ದೃಷ್ಟಿಯಲ್ಲಿಟ್ಟುಕೊಂಡು ತಯಾರಿಸಿದ ಹಾಗಿದೆ ಅನ್ನೋ ಆರೋಪಗಳಿವೆ. ಸುಪ್ರೀಂ ಕೋರ್ಟ್ ನೀಡಿರುವ 5 ಅಂಶಗಳ ಅಡಿ ಸಮಾನ ಅಂತರ, ಸಾಮಾಜಿಕ ನ್ಯಾಯ ಸೂತ್ರದಡಿ ಒಳ ಮೀಸಲಾತಿಗೆ ಪೂರಕ ದತ್ತಾಂಶಗಳ ಅಡಿ ಇದು ಅಂತಿಮ ರೂಪವನ್ನು ಪಡಿಬೇಕಿದೆ. ಒಳ ಮೀಸಲಾತಿ ರಾಜಕೀಯ ಪಕ್ಷಗಳ ಅಜೆಂಡಾ ಅಲ್ಲ, ಅದು ಪರಿಶಿಷ್ಟ ಜಾತಿಗಳ ಆಂತರಿಕ ಪುರೋಭಿವೃದ್ಧಿಯ ಕಾರ್ಯಸೂಚಿಯಾಗಿದೆ ಅನ್ನೋದು ತಜ್ಞರ ಅಭಿಮತ. ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ ಆಂತರಿಕ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಒದಗಿಸುವ ದಾರಿಯಾಗಿದೆಯೇ ಹೊರತು ರಾಜಕೀಯ ಮೇಲಾಟದ ಸಂಕೇತವಲ್ಲ. ಸೈದ್ಧಾಂತಿಕವಾಗಿ ಪ್ರಜಾಪ್ರಭುತ್ವವನ್ನು ನಂಬದ ಪಕ್ಷ ರಾಜಕಾರಣ ಯಾವಾಗಲೂ ಸಾಂಸ್ಥಿಕ ಸಮಸ್ಯೆಯನ್ನ ಜೀವಂತವಾಗಿಡೋಕೆ ಬಯಸುತ್ತೆ. ಆದರೆ ಮುತ್ಸದ್ದಿ ಸಂಸದೀಯ ರಾಜಕಾರಣ ಸದಾ ಸಮಾಜೋ ಸಾಂಸ್ಥಿಕ ಸಮಸ್ಯೆಗಳಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಪರಿಹಾರ ಹುಡುಕೋಕೆ ಬಯಸುತ್ತೆ. ಈ ದಿಸೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಅತ್ಯಂತ ವೈಜ್ಞಾನಿಕವಾಗಿ ಮಂಡಿತವಾಗಿ ಪರಿಶಿಷ್ಟ ಜಾತಿಗಳ ಜನರೆಲ್ಲರೂ ಒಮ್ಮತದಿಂದ ಸ್ವೀಕರಿಸುವ ಸ್ವರೂಪದಲ್ಲಿ ಹೊರಬಂದ್ರೆ ಆಗ ಯಾವುದೇ ರಾಜಕೀಯ ಮೇಲಾಟಕ್ಕೆ ಆಸ್ಪದವಿರದು ಅಂತಾರೆ ಪರಿಣಿತರು. ಇದು ಈ ವಾರದ ಅವಲೋಕನ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.